ಶೀಲನ ಅಡಿಗೆ ಮನೆಗೆ ಸುಸ್ವಾಗತ. ನನ್ನ ಹೆಸರು ಶೀಲಾ ಶ್ರೀನಿವಾಸ್. ಇವತ್ತಿನ ವಿಶೇಷ ಅಡಿಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮೊಸರು ಬುತ್ತಿ. ಫಸ್ಟ್ ಪೇಸ್ಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಳು, ಆಮೇಲೆ ಯಾಲಕ್ಕಿನ ಫುಲ್ ಹಾಕೋಂಗಿಲ್ಲ, ಇದ್ರೊಳಗೆ ಒಂದು ಬಿಡಿಸಿ ಹಾಕಬೇಕು. ಇದನ್ನ ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ರೆಡಿ ಆಗಿದೆ. ಈಗ ಒಗ್ಗರಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನ 1 ನಿಮಿಷ ಫ್ರೈ ಮಾಡಿಕೊಂಡು ನಾನು ರುಬ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಹಾಕಬೇಕು. ಇದನ್ನ 2 ನಿಮಿಷ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋ ತನಕ. ಹೋಗಿದೆ. ಸ್ಟವ್ ಆಫ್ ಮಾಡಿಕೊಂಡು ರುಚಿಗೆ ತಕ್ಕ ಉಪ್ಪು ಹಾಕಬೇಕು. ಸದ್ಯಕ್ಕೆ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶರಿಂದ. ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ಇಟ್ಕೊಳ್ಳಿ. ನಮ್ದು ಇವತ್ತು ಯೋಗದಿಂದ ಪಾಟ್ಲಕ್ ಪಾರ್ಟಿ ಇರೋದ್ರಿಂದ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡಿರೋದನ್ನ ಅನ್ನಕ್ಕೆ ಹಾಕ್ತಿದ್ದೀನಿ. ಒಂದು ಬಟ್ಲದಷ್ಟು ಹಸಿ ಹಾಲು ಹಾಕ್ತಿದ್ದೀನಿ. ಒಂದು ಅರ್ಧ ಬಟ್ಲದಷ್ಟು ಕೆನೆ ಮತ್ತೆ ಮೊಸರು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಸಿದ್ದೀನಿ. ಕೊತ್ತಂಬರಿ ಹಾಕಬೇಕು ಸ್ವಲ್ಪ. ಈಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಸಣ್ಣ ಸಣ್ಣ ಉಂಡೆ ಕಟ್ಟಬೇಕು. ಟ್ರಾವೆಲ್ ಮಾಡಬೇಕಾದ್ರೂ ತೊಗೊಂಡು ಹೋಗ್ಬೋದು. ಇದು ಫುಲ್ ಡೇ ಚೆನ್ನಾಗಿರುತ್ತೆ. ಮತ್ತು ಸಂಕ್ರಾಂತಿ ಟೈಮಲ್ಲೂ ನಾವು ತೋಟಗಳಿಗೆಲ್ಲ ತೊಗೊಂಡೋಗಿ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.